ಹೇಳಿ ಸರ್. ಅಖಿಲ ಕರ್ನಾಟಕ ದಲಿತ ಸೇನೆ ರಾಜ್ಯ ಸಮಿತಿಯಿಂದ ಮತ್ತು ಆಳಂದ ತಾಲೂಕಿನ ದುತ್ತರಗಾಂವ್ ಗ್ರಾಮದ ರೈತರು ಮತ್ತು ಗ್ರಾಮಸ್ಥರಿಂದ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಸುಮಾರು 70-80 ವರ್ಷದಿಂದ ದುತ್ತರಗಾಂವ್ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಗೈರಾಣಿ ಜಮೀನನ್ನು ಉಳುಮೆ ಮಾಡುತ್ತಾ ಬಂದಿದ್ದು, ಈ ಜಮೀನು ಇತ್ತೀಚಿನ ದಿನಗಳಲ್ಲಿ 2000 ಇಸ್ವಿ ಸಾಲಿನಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಮೌಖಿಕವಾಗಿ ಹೇಳಿರುವುದು ಮತ್ತು ನೀವು ಇಷ್ಟು ದಿವಸ ನೀವು 70-80 ವರ್ಷ ಏನು ಉಳುಮೆ ಮಾಡಿದ್ದೀರಿ, ಈ ಜಮೀನನ್ನು ಅರಣ್ಯ ಇಲಾಖೆ ಹಸ್ತಾಂತರ ಆಗಿದೆ, ನೀವು ಈ ಜಮೀನು ಬಿಟ್ಟುಕೊಡಿ, ಜಾಗ ಖಾಲಿ ಮಾಡಿ ಅಂತ ಹೇಳಿರೋದು ಇವತ್ತು ಅಖಿಲ ಕರ್ನಾಟಕದಲ್ಲಿ ನಾವು ಖಂಡಿತವಾಗಿ ಖಂಡಿಸುತ್ತೇವೆ. ಯಾಕೆಂದರೆ ಕೊಡುವ ಹಕ್ಕು ಯಾವನಿಗಿರುತ್ತದೋ ಅದು ಕಸಿದುಕೊಳ್ಳುವ ಹಕ್ಕು ಅವನಿಗೆ ಇರುತ್ತೆ. ಯಾಕೆಂದರೆ ಈಗಿನ ಸರ್ಕಾರ ನೀವಂತೂ ಆ ಭೂಮಿ ಉಳುಮೆ ಮಾಡಲಿಕ್ಕೆ ಕೊಟ್ಟಿರೋದಿಲ್ಲ. ಹಿಂದಿನ ಒಂದು ಸರ್ಕಾರ, ಹಿಂದಿನ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಅವತ್ತಿನ ದಿನಗಳಲ್ಲಿ ಈ ದೇಶದಲ್ಲಿ ಬಡತನ, ಅನಕ್ಷರತೆ ಮತ್ತು ಆರ್ಥಿಕವಾಗಿ ಸಬಲೀಕರಣ ಹಿಂದುಳಿದಂಥ ಜನಾಂಗಕ್ಕೆ ಭೂಮಿ ನೀಡಬೇಕು, ಆರ್ಥಿಕವಾಗಿ ಮುಂದೆ ತರಲು ಅವರಿಗೆ ಒಂದು ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಡೀ ಭಾರತ ದೇಶಾದ್ಯಂತ ಒಂದು ಭೂ ಒಡೆತನ ಯೋಜನೆಯನ್ನು ಜಾರಿ ತರಬೇಕಂತ ಅವರ ಒಂದು ಮುಂದಾಲೋಚನೆ ಇತ್ತು. ಅವತ್ತಿನ ದಿನಗಳಲ್ಲಿ ಪಟ್ಟಬದ್ಧ ಹಿತಾಸಕ್ತಿಗಳು ಆ ಭೂಮಿ ಒಡೆತನ ಯೋಜನೆ ಜಾರಿ ಮಾಡಲಿಕ್ಕೆ ಅವತ್ತಿನ ದಿನಗಳಲ್ಲಿ ಬಿಡಲಿಲ್ಲ. ಕರ್ನಾಟಕದಲ್ಲಿ ಮಾತ್ರ ದೇವರಾಜರ ಸರ್ಕಾರದಲ್ಲಿ ಭೂ ಒಡೆತನ ಯೋಜನೆ ಜಾರಿ ತಂದು ಅವತ್ತಿನ ದಿನದಲ್ಲ ಇವರಿಗೆ ಭೂಮಿ ಸಾಗುವಳಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಧೀಮಂತ ನಾಯಕರು ಇವತ್ತು ಅವರನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ಈಗ 25 ವರ್ಷ ನಂತರ ನೀವು ನಮ್ಮ ಭೂಮಿ ಅರಣ್ಯ ಇಲಾಖೆ ಬಂದಿದೆ ಅಂತ ಹೇಳುತ್ತಿರೋದು ನಾಚಿಕೆಡ ಸಂಗತಿ. ನೀವು ಒಂದು ನಮಗೆ ನೋಟಿಸ್ ಕೊಡಲಿಲ್ಲ, ಅಥವಾ ಮೌಖಿಕವಾಗಿ ನೀವು ಬಂದು 25 ವರ್ಷ ಹಿಂದೆ ಬಂದು ಹೇಳಬೇಕಾಗಿತ್ತು, ನೀವು ಜಾಗ ಖಾಲಿ ಮಾಡಿರಿ ಅಥವಾ ಕಾನೂನು ಸಂಘರ್ಷಕ್ಕೆ ನೀವು ಒಳಗಾಗಬೇಕಾಗಿತ್ತು. ಯಾವುದೇ ಇರಲಿ ಇವತ್ತು ಜಾಗ ಖಾಲಿ ಮಾಡೋದು ನಾವು ಇವತ್ತು ಖಂಡಿಸ್ತೀವಿ. ಅದಕ್ಕಾಗಿ ಒಂದು ವೇಳೆ ನಿಮಗೆ ಸರ್ಕಾರಿ ಭೂಮಿ ಬೇಕಾದರೆ ಇಲ್ಲಿ ಇರ್ತಕ್ಕಂಥ 30 ರೈತ ಕುಟುಂಬಗಳಿಗೆ ಅವರಿಗೆ ಆರ್ಥಿಕವಾಗಿ ಬದುಕಲಿಕ್ಕೆ, ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಮುಂದೆ ಬರಲಿಕ್ಕೆ ಅವರನ್ನು ಅವರ ಮನೆಯಲ್ಲಿ ಒಂದು ಕುಟುಂಬ ತಕ್ಕಂತೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು, ಅಥವಾ ಅವರ ಜಮೀನನ್ನು ಅವರಿಗೆ ಬಿಟ್ಟುಕೊಟ್ಟು ಪಾಣಿ ಮಾಡಿಕೊಟ್ಟು ಸರ್ಕಾರಿ ಇವತ್ತು ನೀವು ಕ್ರಮ ಕೈಗೊಳ್ಳಬೇಕು. ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೀನಿ, ಕೊಡುವ ಹಕ್ಕು ನಿಮಗಿಲ್ಲ, ಕಸುಕೊಳ್ಳುವ ಹಕ್ಕು ನಿಮಗಿಲ್ಲ. ಯಾಕಂದರೆ ನೀವು ಆ ದಿನಗಳಲ್ಲಿ ಭೂಮಿ ಕೊಡಲಿಲ್ಲ, ನಿಮಗೆ ಕಸುಕೊಳ್ಳೋ ಹಕ್ಕು ಬಿ ಇಲ್ಲ. ಅದಕ್ಕಾಗಿ ರೈತರ ಪ್ರತಿಯೊಂದು ಮನೆಯಲ್ಲಿ ಒಂದು ನೌಕರಿ ಕೊಟ್ಟು ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುತ್ತೆ. ಎಷ್ಟು ಭೂಮಿ ಮುತ್ಕೊಳ್ತಾರೆ? ಸುಮಾರು 69 ಎಕರೆ ಜಮೀನು ಆ ಗ್ರಾಮದಲ್ಲಿ ಇದ್ದಿರುತ್ತದೆ. ಅದರಲ್ಲಿ 14 ಜನರಿಗೆ ಪಾಣಿ ಮಾಡಿಕೊಟ್ಟಿರ್ತಾರೆ. ಸರ್ವೆ ನಂಬರ್ 744ರಲ್ಲಿ 69 ಎಕರೆ 15 ಗುಂಟೆಯಲ್ಲಿ 14 ಜನ ರೈತರಿಗೆ ಪಾಣಿ ಮಾಡಿಕೊಟ್ಟಿರ್ತಾರೆ. ಇನ್ನುಳಿದಂಥ 41 ಎಕರೆ 15 ಗುಂಟೆ ಜಮೀನಿನಲ್ಲಿ 30 ಜನ ರೈತರಿಗೆ ಅವರಿಗೆ ಹಕ್ಕುಪತ್ರ ನೀಡಬೇಕು ಮತ್ತು ಪಾಣಿ ಮಾಡಿಕೊಡಬೇಕು. ಒಂದು ವೇಳೆ ನೀವು ಸರ್ಕಾರಕ್ಕೆ ತೆಗೆದುಕೊಳ್ಳೋದೇ ಅನಿವಾರ್ಯವಾದಲ್ಲಿ ಅವರೇ ಕುಟುಂಬಕ್ಕೆ ನೌಕರಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಪಡಿಸುತ್ತೆ. ನಮ್ಮ ಹೆಸರು ಹೇಳಿ. ದತ್ತಾತ್ರೇಯ ಕುಡಿಕೆ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ದಲಿತ ಸೇನೆ. ಹೇಳಿ ಸರ್. ನಾವು ಆಳಂದ ತಾಲೂಕು ದುತ್ತರಗಾಂವ್ ಗ್ರಾಮ ರೀ. ನಮ್ಮ ಮುತ್ತವರು ಹೊಲ ಹುಡ್ಕೊಂಡು ಉಣ್ಕೋತೆ ಬಂದ್ರಿ ಎಷ್ಟು ದಿನ ರೀ. ಆದಮೇಲೆ ನಮ್ಮ ಅಪ್ಪವರು ಉಣ್ಕೋತೆ ಬಂದ್ರಿ. ಆದಮೇಲೆ ಈಗ ನಾವು ಭೀ ಉಳ್ಕೊತಿದ್ದೇವ್ರಿ. ಈಷ್ಟು ದಿನ ಯಾರು ನಮಗೇನು ಹೇಳಿ ಅಂದಿದ್ದಿಲ್ಲ ರೀ. ಈಗ ಏನಲ್ಲಕತ್ತಾರೆ, ಈಗ ಸರ್ಕಾರದವ್ರು ಬಂದು ಕೇಸಿಂದ್ರ ನಮ್ಮದು ಹೊಲ ನಮಗೆ ಬಿಟ್ಟು ಕೊಡ್ರಿ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತಲ್ಲಕತ್ತಾರೆ. ನಮ್ಮ ಮುತ್ತವ್ರಿಗೆ ಕಾಲು ದಿಡ್ದ ಉಣ್ಕೋತ ಬಂದಿದ್ದೇವ್ರಿ. ನಾವು ಏನೂ ಭೀ ಗಳಿಸಿಲ್ಲ ರೀ. ಈಗ ನಾವು ಮುಂದೆ ಅವ್ರು ಬಿಡಿಸ್ತಿರತ್ತಂದ್ರೆ ನಾವು ಸಾಯ್ನೇ ಬೇಕಾಗ್ತದೆ ರೀ. ಉರ್ಲಾರಿ ಹಾಕೋಬೇಕು, ಏನಾರು ಮಾಡ್ಬೇಕಾಗ್ತದೆ. ಅದ್ರಿಂದ ನಾವು ಆ ಹೊಲ ಬಿಟ್ಟು ಕೊಡಲ್ರಿ. ಆ ಹೊಲ ಏನಾರ ಏನ್ರಿ ನಿಮ್ದು ಎಷ್ಟು ಅದ ಹೊಲ? ನಮ್ಮದು ನೋಡ್ರಿ, ಅದು 44 ಎಕರೆ ಇದು ಸರ್ವೆ ನಂಬರ್ ಅದ ರೀ. ಅದ್ರಾಗ 30 ಮಂದಿ ನಾವು ಹುಡ್ಕೊಂಡು ಉಳ್ಕೊತಿದ್ದೇವ್ರಿ. ಅದ್ರಾಗ ಎಟ್ಟು ಬರ್ತದ ನಮಗೆ ಅದು ಮಾಡಿಕೊಡ್ಬೇಕ್ರಿ ನಮಗೆ. ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇವ್ರಿ. ನಮ್ಮ ಹೆಸರು ವಿಠಲ್ ಚೆಕ್ಕಪ್ಪ ಸಂಗನದ.